ಇವತ್ತಿನ ದಿವಸ ವಿಶೇಷವಾಗಿ ಹೇಳಪ್ಪ ಅಂತಂದ್ರೆ ಇವತ್ತು ಗಣಪತಿಯ ಕೃಪಾಶೀರ್ವಾದದಿಂದ ಮೋದಿಯವ್ರ ತಲೆ ಕಿವಿಯಲ್ಲಿ ಒಂದು ಹೊಸ ವಿಷಯ ಬಂದು ಕಾಣಿಸ್ತದೆ. ಅದೇ ನಮಗೇನಪ್ಪ ಅಂತಂದ್ರೆ ನಮ್ಗೆ ಆದಂಥ GST ಏನು ಕಮ್ಮಿ ಆತಲ್ಲ, ಇಂಥ ಮನುಷ್ಯನ ಯಾವ ಸಿಗೋದಿಲ್ಲ ನಮಗೆ. ಮೋದಿಯವ್ರು ಬಂದಾಗಿಂದ ಭಾಳ ಕೆಲಸ ನಡೆದಾವ. ಆ ದೇವರು ಅವ್ರಿಗೆ ಇಂಥ ಶಕ್ತಿ ಕೊಡಬೇಕು. ಅದರಂತೆ ಎಲ್ಲ ರೀತಿಯಿಂದ ನಮ್ಮ ಅನುಕೂಲ ಆಗಿದೆ, ಯಾವುದೂ ಏನು ತ್ರಾಸ ಆಗಿಲ್ಲ. GST ಕೂಡ ಕಮ್ಮಿ ಆಗಿದೆ, ಅದರಂತೆ ಮಕ್ಕಳಿಗೂ ಒಳ್ಳೆಯದಾಗಿದೆ, ರೈತರು ಕೂಡ ತುಂಬ ಭಾಳ ಸಂತೋಷ ಆಗಿದೆ. ಆ ರೀತಿಯಾಗಿ ಏನು ಹೇಳಿದ್ರು ಕಮ್ಮಿ ಇದೆ. ಮೋದಿ ಸಾಹೇಬ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಮ್ಮಿನೇ, ಅದಕ್ಕೆ ಹೇಳಲಿಕ್ಕೆ ಎಂಡೇ ಇಲ್ಲ. ಅನುಕೂಲ ಆಗಿದೆ, ನಮಗೆ ಸಾಕಷ್ಟು ಅನುಕೂಲ ಆಗಿದೆ, ಖುಷಿಯಾಗಿದೆ, ಎಲ್ಲರಿಗೂ ಸಂತೋಷ ಆಗಿದೆ. ನಾನು ಮುರುಗೇಂದ್ರ ಶಾಸ್ತ್ರಿ, ಚರ್ಲಿಮಠ ಆಂಜನೇಯ ಗಣಪತಿ ದೇವಸ್ಥಾನ ಅರ್ಚಕರು. ಚಂದ್ರಶೇಖರ್ ನಾಯ್ಕ್ ಅಂತ XMLA. ಮೋದಿಯವ್ರ ಸರ್ಕಾರ ಬಂದ ಮೇಲೆ ಅಥವಾ BJP ಸರ್ಕಾರ ಬಂದ ಮೇಲೆ 10 ವರ್ಷದಿಂದ ಏನು ಸುಧಾರಣೆ ಆಗಿದೆ, ಏನು ಡೆವಲಪ್ ಆಗಿದೆ ಅನ್ನುವಂಥ ಮಾತನ್ನು ಯಾರು ಹೇಳಬೇಕಾಗಿಲ್ಲ. ನಿನ್ನೆ ಸಾಯಂಕಾಲ ಎಲ್ಲರೂ TV ನೋಡಿರ್ಬೋದು. ಕೃಷಿಗೆ ಏನು ಒಂದು ಮಾನ್ಯತೆ ಕೊಟ್ಟು ಮೊದಲಿನಿಂದ ರೈತರಿಗೆ 2,000 ಜಮಾ ಹಾಕಿದರು ಖಾತೆಗೆ, ಇನ್ನೂವರೆಗೆ ಸ್ಟಾರ್ಟ್ ಅದ. 10 ವರ್ಷದಿಂದ ಎಲ್ಲ ನಾಗರಿಕರಿಗೆ, ಎಲ್ಲ ಪ್ರಜೆಗಳಿಗೆ ಪುಕ್ಕಟೆ ಅಕ್ಕಿ, ಗೋಧಿ, ರೇಷನ್ ಕೊಡ್ತಾರೆ. ಯಾವ ಕಾಲಕ್ಕೂ ಇರಲಿಲ್ಲ ಇದು. ಇಂಥ ವಿಷಯದೊಳಗೆ ಕೃಷಿ ಆಯಿತು ಅಥವಾ ಆಹಾರ, ತರಕಾರಿ, ಹಾಲು, ಹಣ್ಣು, ಔಷಧಿ ಇದಕ್ಕೆಲ್ಲನೂ GST ಕಡಿಮೆ ಮಾಡಿ ಅಥವಾ ವಿನಾಯಿತಿ ಕೊಟ್ಟು ಇದನ್ನೇನು ಮಾಡಿದಾರಲ್ಲ, ಇದರಿಂದ ಸಾಮಾನ್ಯ ಜನರಿಗೆ ಎಷ್ಟು ಉಪಯೋಗ ಆಗ್ತದೆ ಅನ್ನುವಂಥ ಮಾತನ್ನು ಈ TV9 ಮುಖಾಂತರ ನಾವು ಹೇಳೋಕ್ಕೆ ಬಯಸ್ತೇವೆ. ಆಮೇಲೆ ಇದೇ ರೀತಿ ಮುಂದುವರೆದಾದ್ರೆ ದೇಶ ಡೆವಲಪ್ಮೆಂಟಕ್ಕೆ ಯಾವ ರೀತಿ ಒಂದು ಹೆಜ್ಜೆ ಇಡಬೇಕು, ಅಂತಾರಾಷ್ಟ್ರೀಯ ಒಳಗೆ ನಮ್ಮ ಮಟ್ಟವನ್ನು ಯಾವ ರೀತಿ ಹೆಚ್ಚು ಮಾಡಬೇಕು ಅನ್ನುವಂಥ ಮಾತನ್ನು ಈಗ ನಾವು ಹೇಳಬೇಕಾಗಿಲ್ಲ. ಅದು ಹೆಚ್ಚು ಆಗೇ ಆಗ್ತದೆ. ಅವರಿಗೆ ದೇವರು ಇನ್ನೂ ಆಯುರಾರೋಗ್ಯ ಕೊಡಲಿ ಅಂತ ಹೇಳಿ ಬೇಡ್ಕೊಂಡು ನಮ್ಮ ಮಾತನ್ನು ಮುಗಿಸ್ತೇವೆ. ಮಾನ್ಯ ಪ್ರಧಾನಮಂತ್ರಿಯಾದ ಪೂಜ್ಯ ಪ್ರಧಾನಮಂತ್ರಿಯಾದ ಮೋದಿಜಿಯವರಿಗೆ ಒಂದು GST ಸ್ಲ್ಯಾಬನ್ನು 12% to 5%, 28% ಏನು ಎಲ್ಲ GST ಕಮ್ಮಿ ಮಾಡ್ಯಾರು. ಸ್ಪೆಷಲಿ ನಮ್ಮ ಶಾಲಾ ಮಕ್ಕಳ ಪುಸ್ತಕಗಳು, ಆರೋಗ್ಯ ಸೆಕ್ಟರ್ ಮತ್ತು ರೈತರು ಇವ್ರನ್ನೆಲ್ಲರೂ ಗಮನ ಇಟ್ಕೊಂಡು ಒಂದು ಮಿಡಲ್ ಕ್ಲಾಸ್ಗೆ ಬಂಪರ್ ದಿವಾಲಿ ಗಿಫ್ಟ್ ಏನು ಕೊಟ್ಟಿದ್ದಾರೆ. ಬೆಳಗಾವಿ ಜನತೆ ಪರವಾಗಿ ಹಾಗೂ ಕರ್ನಾಟಕ ಜನತೆ ಪರವಾಗಿ ನಾವೆಲ್ಲರೂ ಕೂಡ ಮಾನ್ಯ ಪ್ರಧಾನಮಂತ್ರಿ ಆದ ಮೋದಿಜಿ ಅವರಿಗೆ ಧನ್ಯವಾದ ಸಲ್ಲಿಸುತ್ತಾ, ಹಾಗೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ಗೆ ಕೆಲವೊಂದು ವರ್ಷಗಳಿಂದ ಅವ್ರು ಏನೇನು ರಿಫಾರ್ಮ್ಸ್ ತಂದಾರೋ ಅವ್ರಿಗೆ ನಾವು ಒಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತಾ, ಎಲ್ಲರೂ ಈ ಬರುವಂಥ GST ಏನು ಕಮ್ಮಿ ಆಗಿದೆ, ಎಲ್ಲರೂ ನಮ್ಮ ಮಿಡಲ್ ಕ್ಲಾಸ್ ಎಲ್ಲರೂ ಅದನ್ನು ಸದುಪಯೋಗ ಪಡಿಸ್ಕೊಂಡು ಅವರು ಏನು ಸೇವಿಂಗ್ಸ್ ಅದೇ ಮತ್ತಷ್ಟು ಹೆಚ್ಚು ಮಾಡ್ಕೊಂಡು ಆರಾಮಾಗಿರಂದಾರೆ ಮೋದಿಜಿ ಅವರು. ಅವ್ರಿಗೆ ಎಲ್ಲರ ಪರವಾಗಿ ಧನ್ಯವಾದ ಸಲ್ಲಿಸುತ್ತೇವೆ. ಪ್ರಸಾದ್ ದೇರ್ಮನಿ.